ನಮಸ್ಕಾರ ವೀಕ್ಷಕರೇ. ಆಸ್ತಿಗೋಸ್ಕರ ಎಂತ ಕಾಲ ಬಂದಿದೆ ಅಂದ್ರೆ ಹೆತ್ತ ಅಪ್ಪನನ್ನೇ ಆಸ್ತಿಗೋಸ್ಕರ ಕೊಲ್ಲೋಂಥ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ. ನಾವು ಈ ವಿಷಯಗಳನ್ನ ತುಂಬಾ ಸಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈಗಾಗಲೇ ಇದನ್ನೆಲ್ಲ ಕಣ್ಮುಂದೆ ನೋಡ್ತಾ ಇರ್ತೀವಿ. ಇಲ್ಲೊಂದು CCTV ನಲ್ಲಿ ರೆಕಾರ್ಡ್ ಆಗಿರೋ ವಿಡಿಯೋ ನೋಡಿ ಯಾವುದೋ ಒಂದು ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಆಲ್ರೆಡಿ ಜನಕ್ಕೆ ಈ ರೀತಿ ಸಂದೇಶಗಳು ಹೋಗ್ಬೇಕು, ಇಂಥ ಮಕ್ಕಳನ್ನ ಇರಬೇಕಾ ಅಂತ ತಂದೆ ತಾಯಿಗೆ ಅನಿಸ್ಬಿಟ್ಟಿದೆ. ಯಾಕೆ ಬೇಕು ಮಕ್ಕಳು ಅಂತ ಯೋಚನೆ ಮಾಡೋ ಕಾಲ ಬಂದ್ಬಿಟ್ಟಿದೆ. ಇಲ್ಲಿ ನೋಡ್ತಾ ಇದ್ದೀವಿ, ತಂದೆಗೆ ಆಸ್ತಿಗೋಸ್ಕರ ಯಾವ ರೀತಿ ಹೊಡಿತಾ ಇದ್ದಾನೆ ಮಗ ಅಂತ. ಕೊನೆಗೆ ತಂದೆ ಸತ್ತೋದ್ರು ಮುಖ ನೋಡದೆ ಹೊರಟೋಗ್ತಾನೆ. ಅವ್ರಿಗೆ ಬೇಕಾಗಿರೋದು ದುಡ್ಡು ಅನ್ನೋದು. ಕೊನೆಗೆ ಆಸ್ತಿ ಮುಂದೆ ಏನು ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಮಕ್ಕಳು ಬಂದ್ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗುತ್ತೆ. ದುಡ್ಡುಗೋಸ್ಕರ ತಂದೆನೂ ನೋಡಲ್ಲ, ತಂಗಿನೂ ನೋಡಲ್ಲ, ಅಕ್ಕ ತಮ್ಮ ಎಲ್ಲಾ ಸಂಬಂಧಗಳು ಇಲ್ಲಿ ಬರೀ ದುಡ್ಡಿನ ಮೇಲೆ ನಿಂತಿದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ನೋಡ್ಬೋದು. ತಂದೆನ ಮಗ ಒಡೆದುಕೊಳ್ಳೋ ಅಂತ ಕಾಲ ಬಂದಿದೆ. ಯಾವ ರೀತಿ ರಕ್ತ ಸುರಿತಾ ಇದ್ರು ತಿರುಗು ನೋಡದೆ ಹೊರಟೋದ. ತಂದೆ ಅಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಇಂಥ ಸಂದರ್ಭಗಳೆಲ್ಲ ಬರ್ತವೆ ಅಂತಾನೆ ನಮ್ಗೆ ಕಾಲಜ್ಞಾನದಲ್ಲಿ ತುಂಬಾ ಜನ ತಿಳಿಸಿದ್ದು. ಅದು ಈಗ ಕಣ್ಮುಂದೆ ನೋಡ್ತಾ ಇದೀವಿ. ಇದರಲ್ಲಿ ನೋಡ್ಬೋದು ನೀವು, ಮತ್ತೆ ಕೂತಿರುವಂತ ತಂದೆಗೆ ಬಂದಂತ ಮಗ ಯಾವ ರೀತಿ ಹೊಡಿತಾ ಇದ್ದಾನೆ. ಒಂಚೂರಾದ್ರೂ ಕರುಣೆ ಇದೆಯಾ ಇಲ್ವಾ? ಪ್ರಾಣಿಗಳಿಗೂ ಈ ರೀತಿ ಹೊಡಿತಾರೋ ಇಲ್ವೋ? ತಂದೆಗೆ ಅದನ್ನು ಈ ರೀತಿ ಒಡೆದು ಕಾಲಲ್ಲಿ ಒದ್ದು ಕೊಲ್ಲೋ ಅಂತ ಕೆಲಸ ಮಾಡ್ತೇನೆ ಅಂದ್ರೆ, ನಾವು ಈ ಸಮಾಜದಲ್ಲಿ ವಿದ್ಯೆ ಕೊಟ್ಟು ಮಕ್ಕಳಿಗೆ ಏನ್ ಯೂಸು? ಎಂತ ವಿದ್ಯಾವಂತರಾದ್ರೂ ಈ ತರ ಬೆಳೀತಾರೆ ಅಂದ್ರೆ ಅಂತ ಮಕ್ಕಳು ಬೇಕಾ ಅಂತ ಯೋಚನೆ ಮಾಡೋ ಕಾಲ ಬಂದ್ಬಿಟ್ಟಿದೆ. ಅದಕ್ಕೆ ನಾನು ಕಾಲಜ್ಞಾನನ ನಂಬ್ತೀವೋ ಬಿಡ್ತೀವೋ ಅದರಲ್ಲಿರುವಂತ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ಇವುಗಳನ್ನ ಆಗಿನ ಕಾಲಕ್ಕೆ ಅವ್ರು ತಿಳಿಸಿದ್ದು. ತಂದೆಯನ್ನ ಇರಿದುಕೊಳ್ಳುವಂತ ಮಕ್ಕಳು ಬಿಡ್ತಾರೆ. ಅದನ್ನೇ ಇಲ್ಲಿ ನಡೀತಾ ಇರೋದು, ಅದನ್ನೇ ಹೇಳ್ತಾ ಇರೋದು. ಎಷ್ಟೇ ದುಡ್ಡಿದ್ರು ಕೊನೆಗೆ ಮಣ್ಣಿಗೆ ಹೋಗ್ಬೇಕು. ಆದ್ರೂ ಕೂಡ ಈ ರೀತಿ ಮಣ್ಣಿಗೆ ಹೋಗುವಂತ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ಇಂಥ ಮಕ್ಕಳು ಕೂಡ ಯಾರಿಗೂ ಬೇಡ. ಇಂಥ ಮಕ್ಕಳಿಗೆ ಎಂಥ ಶಿಕ್ಷೆ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ಇಂಥ ಮಕ್ಕಳು ಯಾರಿಗೂ ಈ ರೀತಿ ತಂದೆ ತಾಯಿಗೆ ಶಿಕ್ಷೆ ಕೊಡೋದಕ್ಕೆ ಹೋಗ್ಬಾರ್ದು. ಆಸ್ತಿಗೋಸ್ಕರ ಏನು ಮಾಡೋದಕ್ಕೆ ಹೋಗ್ಬಾರ್ದು. ಆ ರೀತಿ ರೂಲ್ಸ್ಗಳು ಬಂದ್ರೆ ಮಾತ್ರ ಇವೆಲ್ಲ ಬದಲಾಗುತ್ತೆ. ಇಲ್ಲ ಅಂದ್ರೆ ಇನ್ನ ಇದಕ್ಕಿಂತ ಅಧ್ವಾನ ಪರಿಸ್ಥಿತಿಗಳಾಗುತ್ತೆ. ವಿಷ ಹಾಕಿ ಕೊಲ್ಲುವಂತ ಮಕ್ಕಳು ಕೂಡ ಇದ್ದಾರೆ. ತಂದೆನ ಕೊಂದು ಆಸ್ತಿನ ಹೊಡೆಯುವಂತ ಮಕ್ಕಳಿದ್ದಾರೆ. ಅತ್ತೆ ಸೊಸೆಂದ್ರು ಇದೇ ಕೆಲಸ ಮಾಡ್ತಾ ಇದ್ದಾರೆ. ಇಂಥವ್ರಿಂದ ತಂದೆ ತಾಯಿಯಂದರು ಆದಷ್ಟು ಹುಷಾರಾಗಿರಿ. ನಿಮ್ ಜೀವನಕ್ಕೆ ಏನ್ ಬೇಕೋ ಆ ವ್ಯವಸ್ಥೆ ಮಾಡ್ಕೊಂಡಿರಿ. ಮಕ್ಕಳನ್ನ ನಂಬ್ಕೊಂಡು ಮಕ್ಳಿಗೋಸ್ಕರ ಇದೀವಿ, ಮಕ್ಕಳನ್ನ ನೋಡೋಣ ಸಾಕು, ಮಕ್ಳಿಗೋಸ್ಕರ ಮಾಡೋಣ ಅಂತ ಏನು ಯೋಚನೆ ಮಾಡ್ಕೊಂಡು ಮಾಡೋದಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ಕಡೆಗಾಲದಲ್ಲಿ ನಿಮ್ಮ ಬದುಕಿಗೆ ಏನ್ ಬೇಕು ಅಂತ ವ್ಯವಸ್ಥೆ ಮಾಡ್ಕೊಳ್ಳಿ. ಎಲ್ಲರೂ ಕೆಟ್ಟವರು ಅಂತ ಹೇಳೋದಿಲ್ಲ. ಮಕ್ಕಳು, ಎಷ್ಟೋ ಜನ ಮಕ್ಕಳು ಈಗಲೂ ತಂದೆ ತಾಯಿನ ದೇವ್ರ ತರ ನೋಡ್ಕೊಳ್ತಾ ಇರ್ತಾರೆ. ಆದ್ರೂ ಕೂಡ ದುಡ್ಡು ಅನ್ನೋದು, ಆಸ್ತಿ ಅನ್ನೋದು ಈ ಮಕ್ಕಳನ್ನ ಬದಲಾಯಿಸೋದ್ರಿಂದ ಮಕ್ಕಳ ಮೇಲೆ ನಂಬಿಕೆ ಇಟ್ಕೊಳ್ದೆ ಆದಷ್ಟು ವಯಸ್ಸಾದವರು ಅವರ ಫ್ಯೂಚರ್ಗೆ ಏನ್ ಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿರಿ. ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ. ಡಿಪೆಂಡ್ ಆಗಿದ್ದ ದಿನ ಇಂಥ ಕಾಲನೇ ಬರ್ಬೋದು. ಎಷ್ಟೋ ವಿಡಿಯೋಗಳು ಈ ರೀತಿ ವೈರಲ್ ಆಗ್ತಾ ಇದಾವೆ. ತಂದೆಗೆ ಹೊಡಿತಾ ಇರುವಂತ ಮಕ್ಕಳು, ಸೊಸೆಂದರು, ಮಗಳು ಎಲ್ಲರೂ ಹೊಡಿತಾ ಇರೋ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾ ಇರೋದು, ವಯಸ್ಸಾದವರು ಅವರ ಫ್ಯೂಚರ್ಗೆ ಏನ್ ಬೇಕು ಅಂತ ವ್ಯವಸ್ಥೆಗಳನ್ನ ನೀವು ಮಾಡ್ಕೊಂಡಿರಿ. ಇನ್ನ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಆದಷ್ಟು ನಿಮಗೆ ಸಹಾಯ ಮಾಡೋದಕ್ಕೆ ಎಷ್ಟೊಂದು ಸಂಘ ಸಂಸ್ಥೆಗಳಿದೆ. ಇಲ್ಲ ಅಂದ್ರೆ ಕೊನೆ ಗೌರ್ಮೆಂಟ್ ಆದ್ರೂ ಇದ್ದೇ ಇರುತ್ತೆ. ಹೋಗಿ ಗೌರ್ಮೆಂಟ್ ಮುಂದೆ ಕುತ್ಕೊಂಡ್ಬಿಟ್ಟು ಸಹಾಯ ಮಾಡಿ ಅಂತ ಕೇಳೋವಂಥ ಕೆಲಸ ಮಾಡಿ. ಅದನ್ನ ಬಿಟ್ಟು ಇಂಥವ್ರಿಗೆ ಬಲಿಯಾಗೋದಕ್ಕೆ ಹೋಗ್ಬೇಡಿ. ಇಂಥವ್ರಿಗೋಸ್ಕರ ಕಷ್ಟಪಟ್ಟು ಆಸ್ತಿ ಪಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಅಷ್ಟೇ ಇಷ್ಟಪಡ್ತೀನಿ. ಒಳ್ಳೆ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆ ಇಂಥ ವಿಷಯಗಳು ಇರ್ತವೆ. ಏನಕ್ಕೆ ಅಂದ್ರೆ ನಾವು ಫ್ಯೂಚರ್ ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ಅಂತ ಹೊಟ್ಟೆ ಬಟ್ಟಿ ಕಟ್ಟಿ ಕೂಡಿಟ್ಟು ಅವ್ರನ್ನ ಸಾಕುವಂತ ಕೆಲಸ ಮಾಡಿರ್ತೀರಾ ಎಷ್ಟೋ ಜನ. ಆದ್ರೂ ಅಂಥವ್ರಿಗೆ ಇಂಥ ಮಕ್ಕಳನ್ನೆಲ್ಲ ನೋಡಿದಾಗ ಏನ್ ಅನ್ನಿಸ್ಬಿಡುತ್ತೆ ಹೇಳಿ. ಅದಕ್ಕೆ ಹೇಳೋದು, ಏನೇ ಆಗ್ಲಿ ಯಾವತ್ತೇ ಆಗ್ಲಿ ನಮ್ಮ ಫ್ಯೂಚರ್ಗೆ ಏನ್ ಬೇಕೋ ಆ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿರೋ. ನಮ್ಮ ಮಕ್ಕಳು ದುಡ್ಕೊಂಡು ತಿನ್ನೋ ಕೆಲಸ ಅವ್ರು ಮಾಡ್ಕೊಳ್ಳಿ. ಯಾವತ್ತು ಮಕ್ಕಳು 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 ಅಂತ ನಾವು ಒದ್ದಾಡ್ತಾ ಇದ್ರೆ ನಮ್ಮನ್ನ ನೋಡೋ ಅಂದ್ರೆ ನಮಗೆ ವಯಸ್ಸಾಗಿ ಸಾಯುವಂತ ಕಾಲದಲ್ಲಿ ಮಕ್ಕಳು ಬಂದು ನೋಡ್ತಾರೆ ಇಲ್ವೋ ಗ್ಯಾರಂಟಿ ಇಲ್ಲ. ಆದಷ್ಟು ನಾವು ನಮ್ಮ ಫ್ಯೂಚರ್ಗೆ ಏನ್ ಬೇಕೋ ಅಂತ ಕೆಲಸ ಮಾಡ್ಕೊಳ್ಳೋಣ. ಇದೇ ರೀತಿ ವಿಷಯಗಳು ತುಂಬಾ ಇದೆ ಡಿಸ್ಕಸ್ ಮಾಡ್ಬೇಕಾಗಿರೋದು. ನಾವು ಏನಕ್ಕೆ ಅಂದ್ರೆ ಜನರಲ್ ಆಗಿ ಜನಕ್ಕೆ ಏನ್ ಬೇಕು ಅಂತ ವಿಷಯಗಳು ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡೋದು ನಮ್ಮ ಉದ್ದೇಶ ಆಗಿರೋದ್ರಿಂದ ಇಂಥ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾನೆ ಹೋಗ್ತಾ ಇರ್ತೀನಿ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಆದ್ರೆ ಇದರಿಂದ ಒಂದು 4 ಜನಕ್ಕೆ ಸನ್ಮಾರ್ಗ ಅಂತೂ ಬರ್ಬೋದು. ಆದಷ್ಟು ನಾನು ಹೇಳೋದಿಷ್ಟೇ, ವಯಸ್ಸಾದವರು ನಿಮ್ಮ ಫ್ಯೂಚರ್ ನಿಮ್ಮ ಕೈಲಿರುತ್ತೆ. ನಿಮಗೋಸ್ಕರ ನೀವು ಬದುಕಿ, ಮಕ್ಳಿಗೋಸ್ಕರ ಆಸ್ತಿ ಮಾಡ್ತೀನಿ ಇದೆಲ್ಲ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ನಿಮ್ಗೆಲ್ಲ ಫ್ಯೂಚರ್ಗೆ ವ್ಯವಸ್ಥೆ ಆದ್ಮೇಲೆ ಉಳಿದಿದ್ದನ್ನ ಮಕ್ಳಿಗೆ ಬಿಡಿ. ಇಲ್ಲ ಅಂದ್ರೆ ಅವ್ರು ದುಡ್ಕೊಂಡು ತಿನ್ನೋದಕ್ಕೆ ಏನ್ ವ್ಯವಸ್ಥೆ ಬೇಕೋ ಆ ದುಡ್ಕೊಂಡು ತಿನ್ನೋ ದಾರಿ ತೋರಿಸ್ಕೊಟ್ಬಿಡಿ. ಇನ್ನು ಉಳಿದಿದ್ದು ಅವರು ಬಿಟ್ಟಿದ್ದು ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.